ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕನ್ನಡ ನಾಡಿನ ಜೀವನದಿ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಿರುವ ಕಾವೇರಿ ನದಿಯ ತೀರ್ಥೋದ್ಭವ ಇದೇ ಅಕ್ಟೋಬರ್ 17ನೇ ತಾರೀಕು ನಡೆಯುತ್ತೆ. ಪಶ್ಚಿಮ ಘಟ್ಟದ ಸಾಲಲ್ಲಿರೋ ಬ್ರಹ್ಮಗಿರಿಯ ಮಡಿಲಲ್ಲಿ ತಲಕಾವೇರಿಯ ಬ್ರಹ್ಮಕುಂಡಿಕೆಯಲ್ಲಿ ಈ ಅದ್ಭುತ ನಡೆಯುತ್ತೆ. ಆ ದಿವ್ಯ ಕ್ಷಣಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾಗ್ತಾರೆ. ಪ್ರತಿ ವರ್ಷ ತುಲಾ ಸಂಕ್ರಮಣದಲ್ಲಿ ತೀರ್ಥರೂಪದಲ್ಲಿ ಉದ್ಭವಗೊಳ್ಳುವ ಕಾವೇರಿ ದಕ್ಷಿಣ ಕರ್ನಾಟಕ ಹಾಗೂ ತಮಿಳುನಾಡಿನ ಕೊಂಗನಾಡು ಮತ್ತು ಚೋಳನಾಡುಗಳನ್ನು ಪೊರಿತಾ ಇದ್ದಾಳೆ. ಕಾವೇರಿ ನದಿಯೊಂದು ಇಲ್ಲದೆ ಹೋಗಿದ್ದಿದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕೂಡ ಇವತ್ತು ಇಷ್ಟೊಂದು ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾದರೆ ಕರ್ನಾಟಕಕ್ಕೆ ಕಾವೇರಿಯ ಕೊಡುಗೆ ಏನು? ಈ ಕಾವೇರಿ ನದಿಯ ಹುಟ್ಟಿನ ಬಗ್ಗೆ ಇರೋ ಕಥೆಗಳೇನು? ಕೊಡವರು ಕಾವೇರಿಯನ್ನ ತಾಯಿಯಾಗಿ ಪೂಜಿಸೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಈ ಕರುನಾಡಿನ ನೆಲವನ್ನ ಸಾಕಷ್ಟು ನದಿಗಳು ಪೊರಿತಾ ಇವೆ. ಅವುಗಳ ಪೈಕಿ ಎರಡನ್ನ ನಾವು ಅತ್ಯಂತ ಪ್ರಮುಖವಾಗಿ ಗುರುತಿಸ್ತೀವಿ. ಕರಾವಳಿಯಲ್ಲಿ ಹರಿಯುವ ಶರಾವತಿ, ನೇತ್ರಾವತಿ, ಕಾಳಿ, ವಾರಾಹಿ, ಗಂಗಾವಳಿ, ಆಘನಾಶಿನಿಗಳು ಆಯಾ ಪ್ರದೇಶದ ಜನರನ್ನ ಸಾಕಿ ಸಲಹುತ್ತಾ ಇದ್ರೆ, ಕಾವೇರಿ ಮತ್ತು ಕೃಷ್ಣಾ ನದಿಗಳು ಕರ್ನಾಟಕದ ಬಹುಭಾಗವನ್ನ ಹಸಿರಾಗಿಸ್ತಾ ಇವೆ. ಕೃಷ್ಣಾ ನದಿ ಅಂದರೆ ಅದರ ಉಪನದಿಗಳು ಕೂಡ ಇಲ್ಲಿ ಸೇರ್ಕೊಳ್ಳುತ್ತವೆ. ಘಟಪ್ರಭಾ, ಮಲಪ್ರಭಾ, ಡೋಣಿ, ಭೀಮಾ, ವರದಾ, ತುಂಗಭದ್ರೆಯರು ಸೇರಿದ ಹಾಗೆ ಸಾಕಷ್ಟು ಉಪನದಿಗಳು ಈ ಕೃಷ್ಣಾ ನದಿಗೆ. ಹೀಗಾಗಿನೇ ದಾವಣಗೆರೆಯಿಂದ ಕಲಬುರಗಿಯವರೆಗೆ ಕೃಷ್ಣ ಕನ್ನಡ ನಾಡನ್ನು ಪೊರಿತಾಳೆ. ಹಾಗೇನೆ ಕಾವೇರಿ ಕರ್ನಾಟಕದ 10 ಜಿಲ್ಲೆಗಳನ್ನ ಸಾಕಿ ಸಲಹುತ್ತಾ ಇದ್ದಾಳೆ. ರಾಜ್ಯದ ರಾಜಧಾನಿಯ 1.25 ಕೋಟಿ ಮಂದಿಗೆ ಜೀವಜಲವಾಗಿರೋದು ಇದೇ ಕಾವೇರಿ. ಕಾವೇರಿ ನದಿ ಕಬಿನಿ, ಹಾರಂಗಿ, ಹೇಮಾವತಿ, ಅರ್ಕಾವತಿ, ಭವಾನಿ ಸೇರಿದಂತೆ ತನ್ನ ಉಪನದಿಗಳ ಜೊತೆ ಸೇರಿ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಒಟ್ಟು 81,155 ಚದುರ ಕಿಲೋಮೀಟರ್ನಷ್ಟು ಭೂಮಿಯನ್ನ ಹಸಿರಾಗಿಸಿದ್ರೆ, ಕರ್ನಾಟಕದಲ್ಲಿ 36,240 ಚದುರ ಕಿಲೋಮೀಟರ್ನಷ್ಟು ಭೂಮಿಗೆ ಕಾವೇರಿ ತಾಯಿ ನೀರನ್ನು ಒದಗಿಸ್ತಾ ಇದ್ದಾಳೆ. ಇಂಥ ಕಾವೇರಿ ನದಿ ಬ್ರಹ್ಮಗಿರಿಯಲ್ಲಿ ಸಮುದ್ರ ಮಟ್ಟದಿಂದ 1,341 ಮೀಟರ್ ಎತ್ತರದ ತಲಕಾವೇರಿಯಲ್ಲಿ ಜನಿಸಿ ತಮಿಳುನಾಡಿನ ಕಾವೇರಿ ಪಟ್ಟಣಂ ಅಂದರೆ ಇವತ್ತಿನ ಪಂಪುಹಾರಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ಪಯಣದಲ್ಲಿ ತಾಯಿ ಕಾವೇರಿ ಒಟ್ಟು 800 ಕಿಲೋಮೀಟರ್ಗಳಷ್ಟು ಹಾದಿಯನ್ನು ಸವಿಸ್ತಾಳೆ. ಹೀಗಾಗಿನೇ ಕಾವೇರಿ ನದಿ ಅನ್ನೋದು ಕರ್ನಾಟಕ ಮತ್ತು ತಮಿಳುನಾಡಿನ ಜನಕ್ಕೆ ಕೇವಲ ನದಿ ಅಷ್ಟೇ ಅಲ್ಲ, ಆಕೆ 2 ರಾಜ್ಯಗಳ ಕೋಟ್ಯಂತರ ಜೀವಗಳನ್ನು ಪೊರೆಯುವ ತಾಯಿಯಾಗಿ ನಿಂತಿದ್ದಾಳೆ. ಇದೇ ಕಾರಣದಿಂದಲೇ ಆಕೆಯನ್ನ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತೆ. ಅಂಥ ಜೀವನದಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬ್ರಹ್ಮಕುಂಡಿಕೆಯಲ್ಲಿ ಆವಿರ್ಭವಿಸುವ ಸಮಯ ಆಸನ್ನ ಆಗಿದೆ. ತಲಕಾವೇರಿನಲ್ಲಿ 17ನೇ ತಾರೀಕು 1:44 ಕಾವೇರಿ ತೀರ್ಥೋದ್ಭವ ಆಗುತ್ತೆ. ಅದು ಕೂಡ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿದಾಗೆ ಬರ್ತಕ್ಕಂಥ ಒಂದು ಸ್ಥಳ. ವಿಶೇಷವಾಗಿ ಕೊಡಗು ಜನಕ್ಕೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಒಂದು ಭಾಳ ಭಕ್ತಿಯಿಂದ ಗೌರವದಿಂದ 100 ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಕಾವೇರಿ ತಾಯಿ ಆಶೀರ್ವಾದ ಪಡೆಯಿರಿ ಅಂತ ಕೇಳ್ಕೊಳ್ತೇನೆ. ಇನ್ನು ಕಾವೇರಿ ನದಿಯ ಉಲ್ಲೇಖ ರಾಮಾಯಣ ಮತ್ತು ಮಹಾಭಾರತದ ಕಾಲದಿಂದಲೂ ಇದೆ. ಸೀತಾಮಾತೆಯನ್ನು ಹುಡುಕ್ತಾ ಬರುವ ರಾಮ ಕಾವೇರಿಯ ತಟಕ್ಕೆ ಬರ್ತಾನೆ. ಹಾಗೆ ಮಹಾಭಾರತದಲ್ಲಿ ತೀರ್ಥಯಾತ್ರೆಯನ್ನು ಮಾಡ್ತಾ ಬಂದ ಅರ್ಜುನ ಕಾವೇರಿಯಲ್ಲಿ ಮಿಂದೆದ್ದ ಉಲ್ಲೇಖ ನಮಗೆ ಸಿಗತ್ತೆ. ರಾಜಸೂಯ ಯಾಗದ ಸಮಯದಲ್ಲಿ ದಕ್ಷಿಣದ ಕಡೆಗೆ ಬರುವ ನಕುಲ ಕಾವೇರಿಯ ತಟಕ್ಕೆ ಬಂದಿದ್ದ ಅಂತ ಹೇಳ್ತಾರೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಈ ಭಾಗದಲ್ಲಿ ಕವೇರ ಅನ್ನೋ ಋಷಿಯೊಬ್ಬ ಸಂತಾನಕ್ಕಾಗಿ ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡಿದ್ನಂತೆ. ಆತನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ತನ್ನ ಮಾನಸ ಪುತ್ರಿ ಲೋಪಮುದ್ರಾದೇವಿಯನ್ನ ಈ ಮಹರ್ಷಿ ಕವೇರನಿಗೆ ಸಂತಾನವಾಗಿ ಕರುಣಿಸಿದನಂತೆ. ಬ್ರಹ್ಮದೇವನ ಕಾರುಣ್ಯದಿಂದ ಹುಟ್ಟಿದ ಮಗಳನ್ನ ಕವೇರ ಮುಂದೆ ಅಗಸ್ತ್ಯ ಮಹಾಮುನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಈ ಭಾಗದಲ್ಲಿ ಭೀಕರ ಕ್ಷಾಮ ಕಾಣಿಸ್ಕೊಳ್ತು. ಆಗ ಲೋಪಮುದ್ರಾದೇವಿ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ್ಲು. ಈ ನೆಲದ ಕಷ್ಟವನ್ನ ಪರಿಹರಿಸುವ ಶಕ್ತಿಯನ್ನ ತನಗೆ ಕೊಡುವಂತೆ ಬೇಡಿದ್ಲು. ಬ್ರಹ್ಮ ತಥಾಸ್ತು ಅಂದ. ಆ ನಂತರ ಆಕೆ ತನ್ನ ಪತಿ ಅಗಸ್ತ್ಯರ ಮುಂದೆ ತಾನು ನದಿಯಾಗಿ ಹರಿಯುವ ಬಯಕೆಯನ್ನು ವ್ಯಕ್ತಪಡಿಸ್ತಾಳೆ. ಅದರಂತೆ ಅಗಸ್ತ್ಯರು ಆಕೆಗೆ ಜಲದ ರೂಪವನ್ನು ಕೊಟ್ಟು ತಮ್ಮ ಕಮಂಡಲದಲ್ಲಿಟ್ಕೊಳ್ತಾರೆ. ಒಮ್ಮೆ ಅವರು ಬ್ರಹ್ಮಗಿರಿಯಲ್ಲಿ ತಪೋನಿರತರಾಗಿದ್ದ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದ ಕಮಂಡಲವನ್ನು ನೆಲದ ಮೇಲಿಡ್ತಾರೆ. ಗಾಳಿಗೆ ಉರುಳಿ ಆ ಕಮಂಡಲದಲ್ಲಿ ನೀರಿನ ರೂಪದಲ್ಲಿದ್ದ ಲೋಪಮುದ್ರಾದೇವಿ ತೀರ್ಥ ರೂಪದಲ್ಲಿ ಹರಿಯೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಅಲ್ಲಿ ತೀರ್ಥೋದ್ಭವ ಆಯಿತು. ಆಕೆ ಕವೇರನ ಮಗಳಾದ ಕಾರಣ
ಕಾವೇರಿ ಅನ್ನೋ ಹೆಸರಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಂಡ್ಲು. ಲೋಕ ಕಲ್ಯಾಣದ ಉದ್ದೇಶವನ್ನ ಹೊಂದಿದ್ದ ಆ ಬ್ರಹ್ಮಪುತ್ರಿ ಜೀವನದಿಯಾಗಿ ಇವತ್ತಿಗೂ ಇಲ್ಲಿ ಹರಿತಾ ಇದ್ದಾಳೆ, ಕೋಟ್ಯಂತರ ಜೀವರಾಶಿಯನ್ನ ಪೊರಿತಾ ಇದ್ದಾಳೆ. ಇನ್ನು ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಅಗಸ್ತ್ಯರು ಹಿಮಾಲಯದಿಂದ ಗಂಗೆಯ ನೀರನ್ನ ತಮ್ಮ ಕಮಂಡಲದಲ್ಲಿ ತುಂಬಿಕೊಂಡು ದಕ್ಷಿಣದ ಕಡೆಗೆ ಬಂದರಂತೆ. ಆ ಸಂದರ್ಭದಲ್ಲಿ ಇಲ್ಲಿ ಕ್ಷಾಮ ಇತ್ತು. ಅದರ ನಿವಾರಣೆಗಾಗಿ ಕವೇರ ಅನ್ನೋ ಮುನಿ ತಪಸ್ಸು ಮಾಡ್ತಾ ಇದ್ದ. ಬ್ರಹ್ಮಗಿರಿಯ ಸಮೀಪಕ್ಕೆ ಬಂದ ಅಗಸ್ತ್ಯರು ತಮ್ಮ ಕಮಂಡಲವನ್ನ ಅಲ್ಲಿನ ಬಂಡೆಯೊಂದರ ಮೇಲಿರಿಸಿ ವಿಶ್ರಾಂತಿ ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಕಾಗೆಯೊಂದು ಕಮಂಡಲವನ್ನು ಉರುಳಿಸಿ ಬಿಡ್ತು. ಕವೇರ ಮುನಿಯ ತಪಸ್ಸಿಗೆ ಫಲ ಕೊಡುವ ಸಲುವಾಗಿ ವಿಘ್ನೇಶ್ವರನಾದ ವಿನಾಯಕ ಕಾಗೆಯ ರೂಪದಲ್ಲಿ ಬಂದು ಕಮಂಡಲವನ್ನು ಉರುಳಿಸಿ ಅದರಲ್ಲಿನ ತೀರ್ಥ ಹೊರಗೆ ಹರಿಯೋ ಹಾಗೆ ನೋಡಿಕೊಂಡ. ಹೀಗೆ ಅಲ್ಲಿ ಕಾವೇರಿ ನದಿಯ ಉಗಮ ಆಯಿತು ಅನ್ನೋದು ಮತ್ತೊಂದು ಕಥೆ. ಆಕೆ ಕವೇರನ ಮಗಳು ಅಥವಾ ಕವೇರ ಮುನಿಯ ತಪಸ್ಸಿನಿಂದ ಹರಿದವಳು, ಹೀಗಾಗಿ ಕಾವೇರಿ ಅನ್ನಿಸ್ಕೊಂಡ್ಲು. ಅಗಸ್ತ್ಯರು ಹಿಮಾಲಯದಿಂದ ತಂದ ಗಂಗೆ ಈಕೆ, ಹೀಗಾಗಿ ದಕ್ಷಿಣ ಗಂಗೆ ಅನ್ನುವ ಹೆಸರನ್ನು ಪಡ್ಕೊಂಡ್ಲು ಅನ್ನೋದು ಇಲ್ಲಿನ ನಂಬಿಕೆ. ಹಾಗೆ ಪ್ರತಿ ವರ್ಷ ತುಲಾ ಸಂಕ್ರಮಣದ ದಿನ ಆ ತಾಯಿ ಇಲ್ಲಿ ಉದ್ಭವಗೊಳ್ತಾಳೆ, ಸಂಭ್ರಮಾಚರಣೆಗಳಿಗೆ ಕಾರಣ ಆಗ್ತಾಳೆ. ಇನ್ನು ಈ ಕಾವೇರಿ ತಾಯಿ ಕೊಡವರ ಕುಲದೇವತೆ ಕೂಡ. ಕಾವೇರಮ್ಮನ ಕೃಪೆಯಿಂದಲೇ ನಮಗೊಂದು ನೆಮ್ಮದಿಯ ಬದುಕು ಸಿಕ್ಕಿದೆ ಅನ್ನೋ ನಂಬಿಕೆ ಕೊಡವ ಕುಲದ್ದು. ಹೀಗಾಗಿನೇ ಕಾವೇರಿ ತಾಯಿಯ ತೀರ್ಥೋದ್ಭವದ ಮರುದಿನ ಕೊಡವರ ಮನೆಗಳಲ್ಲಿ ಆ ತೀರ್ಥವನ್ನಿಟ್ಟು ಪೂಜೆ ಮಾಡಲಾಗತ್ತೆ. ಅದನ್ನು ಕಣಿ ಪೂಜೆ ಅಂತ ಕರೀತಾರೆ. ಇನ್ನು ಈ ಭಾಗಮಂಡಲಕ್ಕೆ ಕೂಡ ಒಂದು ಸ್ಥಳ ಪುರಾಣ ಇದೆ. ಇಲ್ಲಿ ಭಗಂಡರೆಂಬ ಮುನಿಗಳು ನೆಲೆಸಿದ್ದರಂತೆ. ಅವರಿಲ್ಲೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಭಗಂಡ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಆ ಲಿಂಗ ಭಗಂಡೇಶ್ವರ ಅಂತ ಕರೆಸ್ಕೊಳ್ತು. ಹಾಗೆ ಭಗಂಡರು ನೆಲೆ ನಿಂತು ತಪಸ್ಸನ್ನ ಆಚರಿಸಿದ ನೆಲ ಭಾಗಮಂಡಲ ಆಯಿತು ಅನ್ನೋದು ಇಲ್ಲಿನ ನಂಬಿಕೆ. ಮುಂದೆ ಕೊಡಗಿನ ಅರಸರು ಈ ಭಗಂಡೇಶ್ವರನಿಗೆ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಕಾವೇರಿ ಜಲದ ಅಭಿಷೇಕದೊಂದಿಗೆ ಭಗಂಡೇಶ್ವರ ಇಲ್ಲಿ ನಿತ್ಯ ಪೂಜೆಗಳನ್ನು ಪಡ್ಕೊಳ್ತಾ ಇದ್ದಾನೆ. ಇನ್ನು ತೀರ್ಥೋದ್ಭವದ ದಿನ ಆ ತಾಯಿಯನ್ನು ಸ್ವಾಗತಿಸೋದಕ್ಕೆ ಕರ್ನಾಟಕ ರಾಜ್ಯದ ಮುಜರಾಯಿ ಇಲಾಖೆ ಹಾಗೂ ಕೊಡಗಿನ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ತಲಕಾವೇರಿಯಲ್ಲಿ ನಡೆಯುವ ತೀರ್ಥೋದ್ಭವ ಸಂದರ್ಭ ನಮ್ಮ ಮುಜರಾಯಿ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಕಾವೇರಿ ತಾಯಿ ಕರ್ನಾಟಕವನ್ನ ಹೆಚ್ಚು ಸಮೃದ್ಧಿ ಬರಲಿ ಅಂತ ಹಾರೈಸಲಿ ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಕಾವೇರಿ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತಲೂ ಕೂಡ ನಾನು ಕೋರ್ಕೊಳ್ತಾ ಇದ್ದೇನೆ. ಇನ್ನು ತೀರ್ಥೋದ್ಭವದ ನಂತರ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ 1 ತಿಂಗಳ ಕಾಲ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಅಲ್ಲಿನ ಜಿಲ್ಲಾಡಳಿತ ಮಾಡ್ತಾ ಇದೆ. ಸ್ನೇಹಿತರೆ, ಭಾರತದಲ್ಲಿ ಗಂಗೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ನಮ್ಮ ಕಾವೇರಿ ತಾಯಿಗೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಕಾವೇರಿ ನದಿಯ ತಟದಲ್ಲಿ ಅತ್ಯದ್ಭುತ ದೇವಾಲಯಗಳಿವೆ. ಶ್ರೀರಂಗಪಟ್ಟಣ, ಶ್ರೀರಂಗಂ, ತಂಜಾವೂರು, ಭವಾನಿಗಳಲ್ಲಿ ಐತಿಹಾಸಿಕ ಹಾಗೂ ಧಾರ್ಮಿಕ ಶ್ರದ್ಧೆಯನ್ನು ಹೊಂದಿರುವ ಸಾಕಷ್ಟು ಮಂದಿರಗಳಿವೆ. ಈ ನದಿ ಅತ್ಯದ್ಭುತವಾದ ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ಈ ನದಿ ನೀರಿನ ಉಪಯೋಗಕ್ಕಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳು ಸಾಕಷ್ಟು ಡ್ಯಾಮುಗಳನ್ನು ಕೂಡ ಕಟ್ಟಿವೆ. ಭಾರತದ ಅತ್ಯಂತ ಹಳೆಯ ಡ್ಯಾಮ್ ಅಂತ ಗುರುತಿಸಲ್ಪಡುವ ಕಲ್ಲಣೈ ಅಣೆಕಟ್ಟು ಇವತ್ತಿಗೂ ಈ ಕಾವೇರಿ ನದಿಯ ಮೇಲೆ ನೋಡೋದಕ್ಕೆ ಸಿಗತ್ತೆ. ವನ್ಯಜೀವಿ ತಾಣಗಳು, ಐತಿಹಾಸಿಕ ಸ್ಥಳಗಳು ಕಾವೇರಿಯ ತೀರದಲ್ಲಿವೆ. ಕೊಡವ, ಗಂಗಾ, ಮೈಸೂರು, ಚೋಳವಂಶಗಳಿಗೆ ಕಾವೇರಿ ನದಿ ತನ್ನ ಮಡಿಲಲ್ಲಿ ಜಾಗ ಕೊಟ್ಟಿದೆ. ಹೀಗಾಗಿನೇ ಕಾವೇರಿ ಅನ್ನೋದು ಕೇವಲ ನದಿಯಾಗಿರದೆ ಅದು ಕರ್ನಾಟಕದ ಜೀವನಾಡಿಯಾಗಿ ಗುರುತಿಸ್ಕೊಳ್ತಾ ಇದೆ. ಈ ಬಾರಿ ಕೂಡ ತುಲಾ ಸಂಕ್ರಮಣದಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥೋದ್ಭವ ಆಗತ್ತೆ. ತಾಯಿ ಕಾವೇರಿ ಈ ಬಾರಿ ಕೂಡ ಸಕಲ ಸಮೃದ್ಧಿಗಳನ್ನು ಕರುಣಿಸಿ ಈ ನೆಲವನ್ನ ಸದಾ ಹಸಿರಾಗಿಡ್ಲಿ, ಇಲ್ಲಿನ ಮಣ್ಣಿನ ಮಕ್ಕಳ ಮುಖದಲ್ಲಿ ಸದಾ ಸಂತಸ ಬೆಳಗೋ ಹಾಗೆ ಆ ತಾಯಿ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕವೇರ ಕನ್ಯಾ ಕಪಿಲೋದ ಬಿಂದು ಸ್ಪೃಶಂತಿ ಪಶ್ಯಂತಿ ಪಿಬಂತಿ ಯೇ ಚ ತೇ ಮರ್ತ್ಯಲೋಕೆ